ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರು ಬರೆದಿರುವ ಸಾಹಿತ್ಯ ಚಂದನ ಕೃತಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಅದರಲ್ಲಿ ಸರ್ ನಮಗೆ 8ನೇ ಚಾಪ್ಟರನ್ನು ಕೊಟ್ಟಿರುತ್ತಾರೆ. ಅದರಲ್ಲಿ ಪ್ರೊಫೆಸರ್ NS ಲಕ್ಷ್ಮೀನಾರಾಯಣ ಭಟ್ರು ಇವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡದ ಪ್ರೊಫೆಸರ್ ಆಗಿದ್ದರು. ಇವರು ಭಾವಗೀತೆಗಳನ್ನು ಬರೆದು ಜನಪ್ರಿಯವಾಗಿಸಿದ್ದರು. ಮುಖ್ಯವಾಗಿ ಇವರು ಬರೆದಿರುವ ಒಂದು ಗೀತೆಗಳು ಸಂತ ಶಿಶುನಾಳ ಶರೀಫರ ಕಾವ್ಯದ ಬಗ್ಗೆ ಜಗತ್ತಿಗೆ ಒಂದು ಪರಿಚಯಿಸಿದರು. ಇವರು ಅನುವಾದಕರು, ವಾಗ್ಮಿಯೂ ಕೂಡ ಆಗಿದ್ದರು. ಇವರನ್ನು ಜನರು NSL ಎಂದೇ ಪರಿಚಯಿಸಿದ್ದರು ಮತ್ತು ಖ್ಯಾತಿಯಾಗಿದ್ದರು. ಇವರೊಂದು ಶಿಶುಗೀತೆಗಳು ಮಕ್ಕಳ ಮನಸ್ಸನ್ನು ಸಾಕಷ್ಟು ಸೆಳೆದಿವೆ. ಅದರಲ್ಲಿ ಮುಖ್ಯವಾಗಿ ಕವನ ಸಂಕಲನಗಳು, ವೃತ್ತ, ಸುಳಿ ಮುಂತಾದವುಗಳು, ಭಾವಗೀತೆಗಳು, ಭಾವಸಂಗಮ, ನೀಲಾಂಜನ ಇತ್ಯಾದಿ. ಅದೇ ಥರ ಗ್ರಂಥಗಳು, ವಿವೇಚನ, ಕಾವ್ಯ, ಹೀಗೆ ಸಾಕಷ್ಟು ಗ್ರಂಥಗಳನ್ನು ಬರೆದಿದ್ದಾರೆ. ಧ್ವನಿ ಸುರುಳಿಗಳು, ಕಿನ್ನರಿ, ಕಿಶೋರಿ, ಇದೇ ಥರನಾಗಿ ಇವರಿಗೆ ಸಾಕಷ್ಟು ಪುರಸ್ಕಾರಗಳು ಕೂಡ ಒಲಿದಿವೆ. ಅದರಲ್ಲಿ ಮುಖ್ಯವಾಗಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ್ ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಸಾಕಷ್ಟು ಪ್ರಶಸ್ತಿಗಳು ಇವರನ್ನು ಒಲಿದು ಬಂದಿವೆ. ಅದೇ ಥರನಾಗಿ JP ಸರ್ ಇವರನ್ನು ಸಾಹಿತ್ಯ ಚಂದನ ಈ ಒಂದು ಪುಸ್ತಕದಲ್ಲಿ ಚೆನ್ನಾಗಿ ಸಂದರ್ಶನ ಮಾಡಿದ್ದಾರೆ. ಇದು ಕೂಡ ಚೆನ್ನಾಗಿ ಮೂಡಿ ಬಂದಿದೆ ಒಂದು ಸಂದರ್ಶನ ಅಂತ ಹೇಳ್ತಾ ಇದ್ದೀನಿ. ಇವರು ಮಲೆನಾಡಿನಲ್ಲಿ ಬೆಳೆದಿದ್ದು. ಈ ಒಂದು NS ಲಕ್ಷ್ಮೀನಾರಾಯಣ ಭಟ್ರು ಮಲೆನಾಡಿನಲ್ಲಿ ಬೆಳೆದಿದ್ದು. ಇವರ ಒಂದು ಪ್ರಭಾವ, ಅದರ ಒಂದು ಮಲೆನಾಡಿನ ಪ್ರಭಾವ ಇವರ ಒಂದು ಕೃತಿಗಳ ಮೇಲೆ ಮೂಡಿ ಬಂದಿದೆ. ಸಾಕಷ್ಟು ಪ್ರಭಾವ ಬೀರಿದೆ. ಹರಿದಾಸರ ಇವರ ಒಂದು ಮಲೆನಾಡಿನಲ್ಲಿ ಇರಬೇಕಾದ್ರೆ, ಅವರ ಒಂದು ಊರಲ್ಲಿ ಇರ್ಬೇಕಾದ್ರೆ, ಹರಿದಾಸರು ಇವರೊಂದು ಊರಿಗೆ ಒಂದು ಜೋಳಿಗೆ ಹಿಡ್ಕೊಂಡು ಬಂದಾಗ ಇವರ ಒಂದು ಸಾಹಿತ್ಯದ ಒಂದು ಅಭಿರುಚಿ ನೋಡಿ ಅವರೊಂದು ಆಶೀರ್ವಾದ ಮಾಡಿರ್ತಾರೆ. ನಿನ್ನ ಒಂದು ಈ ಅಭಿರುಚಿ, ನಿನ್ನ ಸಾಹಿತ್ಯದ ಒಂದು ಮೇಲಿರುವ ಒಂದು ಪ್ರೀತಿನ ನೀನು ಹೀಗೆ ಬೆಳೆಸ್ಕೊ ಅಂತೇಳಿ. ಆ ಒಂದು ಮಾತು ಇವರ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಇವರು ಮುಂದೆ ಸಾಹಿತಿ ಕೂಡ ಆಗ್ತಾರೆ. ಅದೇ ಥರ ಇವರು ಇಲ್ಲಿ ಸಾಹಿತಿಗಳ ಒಂದು ಬರವಣಿಗೆ ಬಗ್ಗೆ ಸಾಕಷ್ಟು ತಮ್ಮ ಅನುಭವಗಳನ್ನು ಬಿಚ್ಚಿಟ್ಟಿದ್ದಾರೆ. ಬರವಣಿಗೆ ಮಹತ್ವವನ್ನು ಇವರು ತಿಳಿಸಿದ್ದಾರೆ. ಬಹಳಷ್ಟು ಇದರಲ್ಲಿ ಇವರು ಮಕ್ಕಳಿಗಾಗಿ ಬಹಳ ಒಳ್ಳೆಯವರು ನಮ್ಮ ಮಿಸ್ಸು ಅಂತೇಳಿ, ಇದು ಕೂಡ ಇವರ ಒಂದು ರಚನೆಯಾಗಿದೆ. ಇವರಿಗೆ ಮಕ್ಕಳು ಅಂದರೆ ಸಾಕಷ್ಟು ಪ್ರೀತಿ. ಇವರ ಒಂದು ಈ ವಯಸ್ಸಿನಲ್ಲಿ ತಂದೆ ತಾಯಿಗಳ ಜವಾಬ್ದಾರಿಗಳ ಕೂಡ ಬಗ್ಗೆ ಚೆನ್ನಾಗಿ ಮಾತನಾಡಿದ್ದಾರೆ. ಈ ಒಂದು ಕೃತಿಯನ್ನು ನಾವು ಸಾಹಿತ್ಯ ಚಂದನ ಕೃತಿಯನ್ನು ನಾವು ವೀಕ್ಷಕರಿಗೆ ಹೇಳುವುದೇನೆಂದರೆ, ಈ ಒಂದು ಕೃತಿಯನ್ನು ಎಲ್ಲರೂ ಸ್ವಪ್ನಮಳಿಗೆಯಲ್ಲಿ ಸಿಗುತ್ತದೆ. ಇದನ್ನು ಎಲ್ಲರೂ ತಗೊಂಡು ಓದಿ ಅವರ ಒಂದು ಅನುಭವಗಳನ್ನು ತಮ್ಮಲ್ಲಿ ಅಳವಡಿಸ್ಕೋಬೇಕಾಗಿ ನನ್ನ ಒಂದು ವಿನಂತಿ. ಧನ್ಯವಾದಗಳು.